ಯಾರಿಗೆಲ್ಲ ಕೂದಲು ಉದುರುವಂಥ ಸಮಸ್ಯೆ ಇದ್ರೂ ಕೂಡ ಖಂಡಿತವಾಗಿ ಯೂಸ್ ಮಾಡಿ ನೋಡಿ. ಏನಾದರೂ ಕೆಮಿಕಲ್ ಶಾಂಪೂ ಬಳಸೋದ್ರಿಂದ ಕೂಡ ನಮಗೆ ಕೂದಲು ಉದುರುವಂಥ ಸಮಸ್ಯೆಗಳು ಬರ್ತಾ ಹೋಗುತ್ತೆ. ಹಾಗಾಗಿ ಯಾವುದೇ ಕೆಮಿಕಲ್ ಇರುವಂಥ ಶಾಂಪೂಗಳು ಮಾತ್ರ ಬಳಸೋದಕ್ಕೆ ಹೋಗಬೇಡಿ. ನ್ಯಾಚುರಲ್ ಆಗಿರುವಂಥದ್ದು ಎಲ್ಲವೂ ಕೂಡ ಬಳಸ್ತಾ ಹೋದರೆ ನಮಗೆ ನ್ಯಾಚುರಲ್ ಆಗಿ ಕೂದಲಿಗೆ ಒಳ್ಳೆ ರಿಸಲ್ಟ್ ಕೊಡುವಂಥದ್ದು, ಹಾಗೆ ನಮ್ಮ ಕೂದಲು ಉದುರುವಂಥ ಸಮಸ್ಯೆ ಕೂಡ ಕಡಿಮೆ ಆಗಿ ಉದ್ದವಾಗಿ ವೇಗವಾಗಿ ಕೂದಲು ಬೆಳೆಸ್ಕೋಬೋದು ಸ್ನೇಹಿತರೆ. ಹಾಗಿದ್ರೆ ಯಾಕೆ ತಡ ಮಾಡೋದು, ನಿಮಗೂ ಕೂಡ ಇವತ್ತಿನ ಯೂಸ್ಫುಲ್ ಆಗುವಂಥ ವೇಗವಾಗಿ ಉದ್ದವಾಗಿ ನಾವು ಕೂದಲು ಬೆಳೆಸೋದಕ್ಕೆ ಸಮಸ್ಯೆ ಉಂಟಾಗಬಾರ್ದಂದ್ರೆ ಈ ಥರವಾಗಿ ಶಾಂಪೂಗಳನ್ನು ಯೂಸ್ ಮಾಡುವಾಗ ಈ ರೀತಿ ಕೇರ್ ಮಾಡ್ಕೋಬೇಕು. ಹಾಗೆ ನೋಡಿ, ನಾನು ಇವಾಗ ಕಬ್ಬಿಣದ ಕಡೆಯಲ್ಲಿ ನೀರು ಸ್ವಲ್ಪ ಚೆನ್ನಾಗಿ ಬಿಸಿ ಆಗ್ತಾ ಬಂತು. ಇವಾಗ ನೀರಿಗೆ ಏನೆಲ್ಲ ಆ್ಯಡ್ ಮಾಡಿಕೊಂಡು ನಾನು ಶಾಂಪೂ ಬಳಸೋದಕ್ಕೆ ರೆಡಿ ಮಾಡ್ಕೊಳ್ತೇನೆ ಅಂತ ನೋಡಿ. ಇವಾಗ ನೀರು ಕುದೀತಾ ಇರುವಂಥದ್ದಲ್ವ ಸ್ನೇಹಿತರೆ, ನೀರಿಗೆ ನಾನು ಏನು ಮಾಡ್ತೀನಿ ಅಂದರೆ ಫಸ್ಟಿಗೆ ನೋಡ್ತಾ ಇರ್ಬೋದು, ನಾನು ರೀಟಾ ನೋಡಿ, ರೀಟಾ ಪೌಡ್ರ್ ಸಿಗುತ್ತೆ ಆನ್ಲೈನಲ್ಲಿ, ನೀವು ಕೂಡ ಪರ್ಚೇಸ್ ಮಾಡ್ಬೋದು. ನಾನು ನೋಡಿ ರೀಟಾ ಚೆನ್ನಾಗಿ ಈ ರೀತಿ ಪೌಡ್ರ್ ಆನ್ಲೈನಲ್ಲಿ ತರಿಸಿದ್ದೀನಿ. ಅದು 1 ಸ್ಪೂನಷ್ಟು ರೀಟಾ ಪೌಡ್ರ್ ಹಾಕಬೇಕು. ಈ ನೀರಿಗೆ 1 ಸ್ಪೂನಷ್ಟು ರೀಟಾ ಪೌಡ್ರ್ ಹಾಕಿದ್ದೀನಿ ನೋಡಿ. ಇದರಿಂದ ನಮ್ಮ ಕೂದಲಿಗೆ ಶಾಂಪೂ ರೀತಿಯೇ ವರ್ಕ್ ಮಾಡುತ್ತೆ ತುಂಬಾ ಚೆನ್ನಾಗಿ. ಹಾಗಾಗಿ ಈ ರೀಟಾ ಪೌಡ್ರ್ ಹಾಕಿದ್ದೀನಿ. ಹಾಗೆ ಅದಕ್ಕೆ ಜೊತೆಗೆ ನಾನು ಸಿಗಕಾಯಿ ಪೌಡ್ರ್ ಕೂಡ ಹಾಕ್ತಾಯಿದ್ದೀನಿ ನೋಡಿ. ಇವೆಲ್ಲನೂ ಕೂಡ ಪೌಡ್ರ್ ನಿಮ್ಗೆ ಬೇಕಾದರೆ ನಾನು ಕೆಳಗಡೆ ಲಿಂಕ್ ಕೊಟ್ಟಿರ್ತೀನಿ, ಹೋಗಿ ಪರ್ಚೇಸ್ ಮಾಡ್ಬೋದು. ಇವಾಗ ನೋಡಿ, ಇದಕ್ಕೆ ಸಿಗಕಾಯಿ ಪೌಡ್ರ್ ಕೂಡ ಸೇಮ್ ಪ್ರಮಾಣದಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಇವಾಗಲೇ ನೋಡ್ತಾ ಇರ್ಬೋದು ಚೆನ್ನಾಗಿ ಬುರುಗು ಬರ್ತಾ ಇರುವಂಥದ್ದು ಈ ಥರ ಬರುತ್ತೆ ನೋಡಿ, ತುಂಬಾ ಚೆನ್ನಾಗಿ. ಅದ್ರ ಜೊತೆಗೆ ಸ್ನೇಹಿತರೆ ನಾನು ಆವಲ ಪೌಡ್ರ್ ಕೂಡ ಹಾಕ್ತಾಯಿದ್ದೀನಿ. ಇವೆಲ್ಲನೂ ಕೂಡ ಪೌಡ್ರ್ ನೈಸರ್ಗಿಕವಾಗಿ ನಮ್ಮ ತಲೆಗೆ ಯೂಸ್ ಮಾಡ್ತಾ ಬಂದರೆ ನಮಗೇನಾಗುತ್ತೆ ಅಂದರೆ ತುಂಬಾ ಚೆನ್ನಾಗಿ ರಿಸಲ್ಟ್ ಕೊಡ್ತಾ ಹೋಗುತ್ತೆ ನೋಡಿ. ಇವಾಗ ನಾನು ಸಿಗಕಾಯಿ ಹಾಕಿದ್ದೀನಿ, ಆವಲ ಹಾಕಿದ್ದೀನಲ್ವಾ, ಆವಲ ಪೌಡ್ರ್ ಕೂಡ ಹಾಕ್ತೀನಿ. ಇವಾಗ ನೋಡಿ ರೀಟಾ ಪೌಡ್ರ್ ಹಾಕಿದ್ದೀನಿ, ಮತ್ತು ಸಿಗಕಾಯಿ ಹಾಕಿದ್ದೀನಿ, ಹಾಗೆ ನೆಲ್ಲಿಕಾಯಿ ಪೌಡ್ರ್ ಹಾಕಿದ್ದೀನಿ. ಇವೆಲ್ಲ ಕೂಡ ಸೇಮ್ ಪ್ರಮಾಣದಲ್ಲಿ ಹಾಕ್ಕೊಳ್ತೀನಿ. ಹಾಗೆ ಸ್ನೇಹಿತರೆ ನೋಡಿ, ನಿಮ್ಗೆ ಬೇಕಾದರೆ ಫ್ರೆಶ್ ಆಲೋವೆರಾ ಕೂಡ ನಾವು ಹಾಕ್ಬೋದು. ಅದ್ರ ಬದಲಾಗಿ ನಾವು ಈ ಥರ ಪೌಡ್ರ್ ಕೂಡ ಹಾಕಿದ್ರೆ ಎಲ್ಲನೂ ಕೂಡ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಹಾಗಾಗಿ ಇವಾಗ ಅದಕ್ಕೆ ಲಾಸ್ಟಿಗೆ ನಾನು ಆವಲ ಪೌಡ್ರ್ ಕೂಡ ಹಾಕ್ತೀನಿ. ಇವಾಗ ನೋಡಿ, ಇದು ಕುದೀತಾ ಇದೆ. ಕುದೀತಾ ಇರುವಾಗ ಕಲರ್ ಕೂಡ ಕಪ್ಪು ಬಣ್ಣಕ್ಕೆ ತಿರುಗ್ತಾ ಇರುವಂಥದ್ದು ಕಾಣಿಸ್ತಾ ಇರ್ಬೋದು ನಿಮಗೂ ಕೂಡ. ಈ ಬಣ್ಣ ಏನಾಗುತ್ತೆ ಅಂದರೆ ನಮಗೆ ತಲೆಯಲ್ಲಿ ಬಿಳಿ ಕೂದಲ ಸಮಸ್ಯೆ ಬರ್ತಾ ಇರುವಂಥ ಸಮಸ್ಯೆಗಳಿಗೆ ಇದು ಬಣ್ಣ ನಮ್ಮ ಕೂದಲಿಗೆ ನ್ಯಾಚುರಲಾಗಿ ಬಣ್ಣ ಕಲರ್ ಮಾಡ್ತಾ ಹೋಗುತ್ತೆ. ಹಾಗಾಗಿ ಈ ಥರ ನೀವು ಕೂಡ ಟ್ರೈ ಮಾಡಿ. ಇವಾಗ ಇದಕ್ಕೆ ಆವಲ ಪೌಡ್ರ್ ಕೂಡ ಹಾಕ್ತಾ ಇದ್ದೀನಿ. ಇವೆಲ್ಲ ಕೂಡ ಹಾಕಿ ನಾವು ಶಾಂಪೂ ರೆಡಿ ಮಾಡಿಕೊಂಡು ಯೂಸ್ ಮಾಡ್ತಾ ಬಂದರೆ ನಮ್ಮ ಕೂದಲು ಯಾರಿಗೂ ಕೂಡ ಗೊತ್ತಾಗಲ್ಲ ಸ್ನೇಹಿತರೆ, ಎಷ್ಟು ಚೆನ್ನಾಗಿ ಗ್ರೋತ್ ಆಗುವಂಥದ್ದು ಅಲ್ಲಿ, ಹಾಗೆ ನಮ್ಮ ಕೂದಲು ಬಿಳಿ ಕೂದಲು ಆಗದೇ ರೀತಿ ಕೇರ್ ಮಾಡ್ಕೊಳ್ಳೋದಲ್ಲಿ ಇದರಿಂದ ನಮಗೆ ಒಳ್ಳೆ ರಿಸಲ್ಟ್ ಕೊಡ್ತಾ ಹೋಗುತ್ತೆ. ಇವಾಗ ನೋಡಿ, ಈ ಎಲ್ಲನೂ ಕೂಡ ರೆಡಿ ಆಯಿತು. ರೆಡಿ ಆದಮೇಲೆ ಲಾಸ್ಟಿಗೆ ನಾನು ಏನು ಮಾಡ್ತೀನಿ ಅಂದರೆ ಸನ್ಸಿಲ್ಕ್ ಶಾಂಪೂ ತೊಗೊಂಡಿದ್ದೀನಿ ನೋಡಿ. ಈ ಸನ್ಸಿಲ್ಕ್ ಶ್ಯಾಂಪು ನೀವು ಇದರ ಜೊತೆಗೆ ಹಾಕಿ ಕೂಡ ನೀವು ತಲೆಗೆ ಹಚ್ಕೋಬೋದು. ಇಲ್ಲಾಂದರೆ ಹಾಗೆ ಕೂಡ ನೀವು ಇದೇ ರೀತಿ ನಾವು ಬಾಣಲೆಯಲ್ಲಿ ಮಾಡಿದ್ದೀವಲ್ವ ಅದೇ ಹಾಕ್ಕೊಂಡು ಕೂಡ ನೀವು ಚೆನ್ನಾಗಿ ಶಾಂಪು ಮಾಡ್ಕೋಬೋದು. ಇವಾಗ ನಿಮಗೆ ಇದಕ್ಕೆ ಸನ್ಸಿಲ್ಕ್ ಶ್ಯಾಂಪು ಹಾಕಿ ತೋರಿಸ್ತೀನಿ. ಇವಾಗಲೇ ಚೆನ್ನಾಗಿ ಇದು ರೆಡಿ ಆಗಿರುವಂಥದ್ದು. ನಾನು ಇವಾಗ ಶಾಂಪು ಹಾಕಿದ ಮೇಲೆ ಎಷ್ಟು ಚೆನ್ನಾಗಿ ಮತ್ತೆ ಸ್ವಲ್ಪ ರೆಡಿ ಆಗುತ್ತೆ ಅಂತ ನೋಡಿ. ಇವಾಗ ಕೆಮಿಕಲ್ ಶಾಂಪು ಹಾಗೆ ಬಳಸೋ ಬದಲಾಗಿ
ಈ ಥರವಾಗಿ ಕೂಡ ಬಳಸಿದ್ರೆ ತುಂಬಾ ಚೆನ್ನಾಗಿ ರಿಸಲ್ಟ್ ಕೊಡ್ತಾ ಹೋಗುತ್ತೆ. ಯಾಕಂದರೆ ಶಾಂಪೂ ತರ್ತೀವಿ, ಹಾಗೆ ಕೆಮಿಕಲ್ ಶಾಂಪೂ ತಲೆಗೆ ಹಚ್ಕೊಂಡು ಬಿಡ್ತೀವಿ. ಆ ರೀತಿ ಹಚ್ಕೊಂಡಾಗ ನಮಗೆ ಏನಾಗುತ್ತೆ ಅಂದರೆ ಜಾಸ್ತಿ ನಮ್ಮ ಕೂದಲಿಗೆಲ್ಲನೂ ಕೂಡ ಸಮಸ್ಯೆಗಳು ಉಂಟಾಗುತ್ತೆ. ಅದ್ರ ಬದಲಾಗಿ ನಾವು ಈ ಥರವಾಗಿ ಎಲ್ಲ ಕೂಡ ರೆಡಿ ಮಾಡಿಕೊಂಡು ಶಾಂಪೂ ಮಿಕ್ಸ್ ಮಾಡಿ ಹಚ್ತಾ ಬಂದರೆ ಅದು ರಿಸಲ್ಟ್ ತುಂಬಾ ಚೆನ್ನಾಗಿ ಕೊಡುತ್ತೆ. ಹಾಗಾಗಿ ನೀವು ಕೂಡ ಟ್ರೈ ಮಾಡಿ. ಇವಾಗ ನೋಡಿ ಶಾಂಪೂ ಹಾಕಿದ್ದೀನಿ, ಒಂದು ಶಾಂಪೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ನೀರು ಕೂಡ ಹಾಕ್ಕೊಂಡು ನೀವು ತಲೆ ಪೂರ್ತಿ ಶಾಂಪೂ ಮಾಡ್ಕೋಬೋದು. ನೋಡಿ ನೀವು ಕೂಡ ಟ್ರೈ ಮಾಡಿ. ಇವಾಗ ನೋಡಿ ನನ್ನ ಶಾಂಪೂ ರೆಡಿ ಆಗಿರುವಂಥದ್ದು. ಇವಾಗ ರೆಡಿಯಾಗಿರುವಂಥ ಶಾಂಪೂ ಕೈ ಮೇಲೆ ಕೂಡ ಹಾಕಿ ತೋರಿಸ್ತೀನಿ ನಿಮಗೆ ಯಾವ ರೀತಿ ಚೆನ್ನಾಗಿ ಬುರುಗು ಬರ್ತಾ ಇರೋವಂಥದ್ದು. ನೋಡಿ ಆಲ್ರೆಡಿ ಶಾಂಪೂ ಬುರುಗು ಬರುತ್ತೆ, ಅದರಲ್ಲಿ ಸಿಗಾಕಾಯಿ ಹಾಕಿದ್ದೀವಿ ಮತ್ತು ನೋಡ್ತಾ ಇರ್ಬೋದು ರೀಟಾ ಹಾಕಿರ್ತೀವಲ್ವ, ರೀಟಾದಿಂದ ನಮ್ಮ ಕೂದಲಿಗೆ ತುಂಬಾ ಚೆನ್ನಾಗಿ ಸಿಗಾಕಾಯಿ, ರೀಟಾ ಇವೆಲ್ಲನೂ ಕೂಡ ಶಾಂಪೂ ರೀತಿಯೇ ವರ್ಕ್ ಮಾಡುವಂಥದ್ದು. ನೋಡಿ ಈ ಥರವಾಗಿ ಶಾಂಪೂ ಹಚ್ಕೊಂಡು ನೀವು ತಲೆ ಸ್ನಾನ ಮಾಡಿಕೊಂಡ್ರೆ ಸಾಕು. ನಿಮ್ಮ ಕೂದಲಲ್ಲಿ ತುಂಬಾ ಚೆನ್ನಾಗಿ ಎಲ್ಲನೂ ಕೂಡ ಒಂಥರ ಗ್ರೋತ್ ಆಗಲಿ, ಕೂದಲು ಉದುರುವಿಕೆ ಆಗಲಿ, ಮತ್ತು ಕೂದಲು ಬಿಳಿ ಕೂದಲು ಆಗದೇ ರೀತಿ ಎಲ್ಲ ಕೂಡ ಕೇರ್ ಮಾಡ್ಕೋಬೋದು. ಹಾಗಿದ್ರೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಧನ್ಯವಾದ.